ನನ್ನ ಸ್ನೇಹ ಬಳಗಕ್ಕೆಲ್ಲ ಈ ದಿನದ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಮತ್ತು ತಮ್ಮೆಲ್ಲರಿಗೂ ಕೂಡ ಶುಭ ಸಂಜೆಯನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಗೆಳತಿ ವೀಣಾ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ, ಖುಷಿಯಾಗಿದ್ದೀರಿ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನೀವೆಲ್ಲರೂ ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಹೇಗೆ ಆಚರಿಸಬೇಕು, ಕಳಶ ಸ್ಥಾಪನೆಗೆ ಶುಭ ಸಮಯ ಯಾವುದು, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಸಂಕಲ್ಪ ಯಾವ ರೀತಿ ಮಾಡಿಕೊಳ್ಬೇಕು, ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು, ಎಂದು ಮಾಡಬೇಕು ಅನ್ನುವಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾರು ವರಮಹಾಲಕ್ಷ್ಮಿ ಹಬ್ಬವನ್ನು ಹೊಸದಾಗಿ ಮಾಡೋದಕ್ಕೆ ಹೊರಟಿದ್ದೀರಿ ಅಂಥವರಿಗೋಸ್ಕರ ಈ ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ಕೊಡ್ತಾ ಇದ್ದೀನಿ. ಶ್ರಾವಣ ಮಾಸ ಅಂದ ಕೂಡಲೇ ಹೆಂಗಳೆಯರ ಮನಸ್ಸಿನಲ್ಲಿ ಒಂದು ಆನಂದದ ಪ್ರವೇಶವಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಮಾಸದಲ್ಲಿ ನಮ್ಮೆಲ್ಲರ ಮಾತೆಯಾದಂತಹ ಮಹಾಲಕ್ಷ್ಮಿ ಪ್ರತಿಯೊಬ್ಬರ ಮನೆಯನ್ನು ಪ್ರವೇಶಿಸಿ ಕೂತ್ಕೊಂಡು ಪೂಜೆಯನ್ನು ಸ್ವೀಕರಿಸ್ತಾಳೆ. ನಾವು ಕೋರಿದ್ದನ್ನೆಲ್ಲ ಅನುಗ್ರಹಿಸಿ ರಕ್ಷಿಸ್ತಾಳೆ ಅನ್ನುವಂತಹ ನಂಬಿಕೆ ನಮ್ಮದು. ಅದಕ್ಕೋಸ್ಕರ ಸಿದ್ಧತೆ 15 ದಿನ ಮೊದಲಿಂದನೇ ಪ್ರಾರಂಭವಾಗುತ್ತೆ. ಇದು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ನಾವು ಕರಿತಾ ಇದ್ರು ಸಹ ಇದು ವ್ರತ. ಕಲಶ ಸ್ಥಾಪನೆ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುವಂತಹ ವ್ರತ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತವನ್ನ ಕೆಲವರು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನ ಆದಷ್ಟು ಸಿಂಗರಿಸಿ ನೋಡಬೇಕು ಅನ್ನೋದು ಎಲ್ಲ ಹೆಣ್ಣುಮಕ್ಕಳ ಆಸೆ. ಹಬ್ಬಗಳ ಆಚರಣೆ ಹೆಂಗಳೆಯರ ಕಲಾಭಿರುಚಿ ಅಲಂಕಾರ ನೈಪುಣ್ಯತೆಗಳಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡೋದ್ರಿಂದ ಬಾಗಿಲಿಗೆ ಹಾಕುವಂತಹ ರಂಗೋಲಿಯಿಂದ ಮೊದಲುಗೊಂಡು ದೇವಿ ಕಳಶದ ಅಲಂಕಾರದವರೆಗೆ ಆ ಮನೆಯ ಗೃಹಿಣಿಯ ಆಸಕ್ತಿ ಅಭಿರುಚಿ ಕಂಡುಬರುತ್ತೆ. ಆದರೆ ಅತಿಯಾದ ಅಲಂಕಾರ ಆಡಂಬರ ವ್ರತದ ಪಾವಿತ್ರ್ಯತೆಯನ್ನ ಹಾಳು ಮಾಡದಂತೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಲಕ್ಷ್ಮೀ ಪೂಜೆ ಅಂದ ಕೂಡಲೇ ಮೊದಲು ಆಗಬೇಕಾದಂತಹ ಕೆಲಸ ಮನೆಯ ಸ್ವಚ್ಛತೆ. ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿಗೆ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಕೂಡ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಮನೆಯಲ್ಲಿ ಧೂಳು ಜೇಡರ ಬಲೆ ಇದ್ಯಾವುದೂ ಇಲ್ಲದಂತೆ ಸ್ವಚ್ಛ ಮಾಡ್ಕೊಳ್ಬೇಕು. ಶೌಚಗೃಹ ಸ್ನಾನಗೃಹಗಳು ಯಾವುದೇ ರೀತಿ ವಾಸನೆ ಬರದಂಗೆ ಕ್ಲೀನಾಗಿ ಇಟ್ಕೊಳ್ಬೇಕು. ಮತ್ತು ಹಾಸಿಗೆ ದಿಂಬಿನ ಕವರ್ ಸೋಫಾ ಕವರ್ಸ್ ಈ ರೀತಿ ಯಾವುದನ್ನು ನಾವು ಈ ಮೊದಲು ಬಳಸ್ತಿದ್ವಿ ಅದನ್ನೆಲ್ಲ ತೆಗೆದು ಅದನ್ನು ಸ್ವಚ್ಛಗೊಳಿಸಿ ಹಾಕೊಳ್ಬೇಕಾಗತ್ತೆ. ಒಟ್ಟಾರೆ ಮನೆ ಸಂಪೂರ್ಣವಾಗಿ ಸ್ವಚ್ಛವಾಗಿದೆ ಅಂತ ಹೇಳಿ ನಮಗೆ ಅನ್ನಿಸ್ಬೇಕು. ದೇವರ ಮನೆ ದೇವತಾ ವಿಗ್ರಹಗಳು ಫೋಟೋಗಳನ್ನು ಸ್ವಚ್ಛಗೊಳಿಸಿ ಹೊಸ ಗೆಜ್ಜೆ ವಸ್ತ್ರಗಳನ್ನೆಲ್ಲ ಹಾಕಿ ಸಿದ್ಧಪಡಿಸ್ಕೊಳ್ಬೇಕು. ಹಬ್ಬದ ದಿನ ಒರೆಸುವಂತಹ ನೀರಿಗೆ ಸ್ವಲ್ಪ ಗಂಜಲ ಅರಿಶಿನ ಕಲ್ಲುಪ್ಪನ್ನು ಮಿಶ್ರಣ ಮಾಡಿ ಆ ನೀರಿನಿಂದ ನೆಲವನ್ನು ಒರೆಸ್ಕೊಂಡಾಗ ಅಲ್ಲಿ ಹೆಚ್ಚು ಶುಭ್ರತೆ ಒಂದು ಪಾಸಿಟಿವಿಟಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ವರ್ಷ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಹಿಂದಿನ ದಿನ ಗುರುವಾರವೇ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಪೂಜಾ ಸ್ಥಳವನ್ನು ಗುರುತಿಸ್ಕೊಂಡು ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ. ತಲೆಗೆ ಸ್ನಾನ ಮಾಡಿನೇ ಎಲ್ಲ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾನು ಕಳಶ ಸ್ಥಾಪನೆಗೆ ಪ್ರತಿ ವರ್ಷವೂ ಆಯ್ಕೆ ಮಾಡಿಕೊಳ್ಳುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಈ ವರ್ಷವೂ ಸಹ ಬೆಳಗಿನ ಜಾವ 4 ಗಂಟೆಯಿಂದ 4:30 ಒಳಗೆ ಕಳಶ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅತ್ಯುತ್ತಮವಾದಂತಹ ಮಿಥುನ ಲಗ್ನವಿದೆ. ಹಾಗಾಗಿ ಈ ಸಮಯದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡ್ಕೊಳ್ಬೇಕು ನಾವು ಅಂತ ಹೇಳಿದ್ರೆ ಹಿಂದಿನ ದಿನವೇ ಸ್ವಲ್ಪನಾದರೂ ಪ್ರಿಪ್ರೇಷನನ್ನು ನಾವು ಮಾಡ್ಕೊಂಡಿರ್ಬೇಕಾಗತ್ತೆ. ಸ್ಥಳ ಎಲ್ಲಿ ನಾವು ದೇವರನ್ನು ಕೂರಿಸ್ತೀವಿ ಆ ಸ್ಥಳ ಪೀಠದ ಸಿದ್ಧತೆ ದೀಪಗಳ ಸಿದ್ಧತೆಯನ್ನೆಲ್ಲ ಮಾಡ್ಕೊಂಡಿದ್ರೆ ನಾವು ಅಂದುಕೊಂಡ ಸಮಯಕ್ಕೆ ಕಲಶ ಸ್ಥಾಪನೆ ಮಾಡಿ ಪೂಜೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಕಲಶಕ್ಕೆ ಸೀರೆ ಉಡಿಸೋದಿದ್ರೆ ಉಡಿಸಬಹುದು, ಇಲ್ಲ ಅಂದರೆ ಬ್ಲೌಸ್ ಪೀಸ್ನಿಂದ ಕೂಡ ಅಲಂಕಾರವನ್ನು ಮಾಡ್ಕೊಳ್ಬಹುದು. ವರಮಹಾಲಕ್ಷ್ಮಿ ವ್ರತದಲ್ಲಿ ಕಳಶ ಸ್ಥಾಪನೆ ಅತ್ಯಂತ ಪ್ರಮುಖವಾದದ್ದು. ತಾಮ್ರ ಅಥವಾ ಬೆಳ್ಳಿ ತಂಬಿಗೆ ಅಥವಾ ಬಿಂದಿಗೆಯಲ್ಲಿ ಶುದ್ಧ ಜಲವನ್ನು ತುಂಬಿ ಕಳಶ ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ. ಕಳಶಕ್ಕೆ ಏನೇನು ಹಾಕಬೇಕು ಅನ್ನೋಂತಹ ಕುರಿತು ಹಿಂದಿನ ವರ್ಷ ನಾನು ಮಾಡಿರುವಂತಹ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ. ಅಗತ್ಯವಿದ್ದಲ್ಲಿ ಅದನ್ನು ನೀವು ಗಮನಿಸ್ಬೋದು. ಲಕ್ಷ್ಮೀ ಕಳಶಕ್ಕೆ ಮಾವಿನ ಎಲೆಗಿಂತಲೂ ಕೂಡ ವೀಳ್ಯದೆಲೆಯನ್ನೇ ಇಟ್ಟು ಕಳಶ ಸ್ಥಾಪನೆಯನ್ನು ಮಾಡಬೇಕು. 5 ವೀಳ್ಯದೆಲೆಗಳನ್ನು ಇಡೋದು ಶ್ರೇಷ್ಠವಾದದ್ದು. ತಾಯಿಗೆ ನೀವು ಸೀರೆ ಅಥವಾ ಬ್ಲೌಸ್ ಪೀಸ್ ಯಾವುದೇ ಆದರೂ ಆದಷ್ಟು ಕೆಂಪು ಬಣ್ಣ ಹಸಿರು ಹಳದಿ ಪಿಂಕ್ ತಿಳಿ ನೀಲಿ ಈ ಬಣ್ಣಗಳನ್ನೇ ಆಯ್ಕೆ ಮಾಡ್ಕೊಳ್ಳಿ. ಗಾಢ ನೀಲಿ ಬೂದು ಬಣ್ಣ ಗ್ರೇ ಕಲರ್ ಸೀರೆಗಳನ್ನು ಉಡಿಸೋವಂಥದ್ದು ಬೇಡ. ಇನ್ನು ನೈವೇದ್ಯಕ್ಕೆ ಏನೇನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಹಣ್ಣುಗಳನ್ನು ಇಟ್ಕೊಳ್ಬೋದು, ಡ್ರೈ ಫ್ರೂಟ್ಸನ್ನು ಇಡಬೇಕು. ಸಾಮಾನ್ಯವಾಗಿ ಒಬ್ಬಟ್ಟನ್ನು ನೈವೇದ್ಯ ಮಾಡ್ತಾರೆ. ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಪೊಂಗಲ್ ಸಜ್ಜಿಗೆ ಇವುಗಳನ್ನು ಕೂಡ ನೈವೇದ್ಯ ಮಾಡಬಹುದು. ಚಿತ್ರಾನ್ನ ಈರುಳ್ಳಿ ಹಾಕಿರಬಾರ್ದು, ಈರುಳ್ಳಿ ಬೆಳ್ಳುಳ್ಳಿ ಬಳಸಿರಬಾರ್ದು. ಮೊಸರನ್ನವನ್ನು ನೈವೇದ್ಯ ಮಾಡಬಹುದು.
ಆದರೆ ಇದು ಯಾವುದನ್ನು ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಪಾನಕ ಕೋಸಂಬರಿ ಮಾಡೋದನ್ನು ಮರೀಲೇಬಾರ್ದು. ಅದು ಕಂಪಲ್ಸರಿ. ಲಕ್ಷ್ಮೀ ಪೂಜೆಯಲ್ಲಿ ಪಾನಕ ಕೋಸಂಬರಿಗಳನ್ನು ನೈವೇದ್ಯ ಮಾಡಲೇಬೇಕು. ಕುಂಕುಮಕ್ಕೆ ಬಂದಂತಹ ಮುತ್ತೈದೆಯರಿಗೂ ಸಹ ಪಾನಕ ಕೋಸಂಬರಿಯನ್ನು ಕೊಟ್ಟ ನಂತರವೇ ಕುಂಕುಮವನ್ನು ಕೊಡೋದು ಒಳ್ಳೆಯದು. ಆ ದಿನ ಯಾರ ರೂಪದಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದಿರ್ತಾಳೋ ಗೊತ್ತಿಲ್ಲ. ಕುಂಕುಮಕ್ಕೆ ಬಂದಂತಹ ಮುತ್ತೈದೆಯರನ್ನೆಲ್ಲ ಲಕ್ಷ್ಮೀ ಸ್ವರೂಪ ಅಂತ ಹೇಳಿ ಭಾವಿಸಿ ಸತ್ಕಾರವನ್ನು ಮಾಡಬೇಕು. ಎಲ್ಲ ಸಿದ್ಧತೆಗಳು ಆಗಿದೆ, ಶುಭ ಮುಹೂರ್ತ ಸನ್ನಿಹಿತವಾಗ್ತಾ ಇದೆ ಅಂತ ಹೇಳಿದಾಗ ಮೊದಲಿಗೆ ದೀಪಗಳನ್ನು ಬೆಳಗಿಸ್ಬೇಕು. ನಂತರ ಕೇಶವ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕು. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಸಮೇತರಾಗಿ ಆಗಮಿಸಿ ಪೂಜೆಯನ್ನು ಸ್ವೀಕರಿಸಿ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥಿಸ್ಕೊಳ್ಬೇಕು. ನಂತರ ಬಲಗೈಯಲ್ಲಿ ಅಕ್ಷತೆ ಹೂವನ್ನು ಇರಿಸ್ಕೊಂಡು ಕೈಯನ್ನು ಬಲತೊಡೆಯ ಮೇಲಿರಿಸಿ ಎಡಗೈಯಿಂದ ಮುಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ, ಆ ದಿನದ ಸಂವತ್ಸರ ನಕ್ಷತ್ರ ಇತ್ಯಾದಿಗಳನ್ನು ಹೇಳಿಕೊಂಡು ನಮ್ಮ ಕುಟುಂಬದ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗಾಗಿ ಸಕಲ ಮನೋರಥ ಪ್ರಾಪ್ತಿಗಾಗಿ ಶ್ರೀ ವರಮಹಾಲಕ್ಷ್ಮಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ಹೂವು ಅಕ್ಷತೆಯನ್ನು ಒಂದು ಉದ್ದರಣೆ ನೀರಿನೊಂದಿಗೆ ಬಟ್ಟಲಿಗೆ ಬಿಡಬೇಕು. ಆನಂತರ ದೇವತೆಗಳ ಆಗಮನಕ್ಕೆ ಲಾಂಛನವಾಗಿ ಘಂಟಾನಾದವನ್ನು ಮಾಡಬೇಕು. ತದನಂತರ ವ್ರತವನ್ನು ನಿರ್ವಿಘ್ನವಾಗಿ ನಡೆಸಿಕೊಡುವಂತೆ ಕೋರಿ ಗಣಪತಿಯನ್ನು ಪ್ರಾರ್ಥಿಸಿ ಪೂಜೆಯನ್ನು ಮಾಡಬೇಕು. ಕಳಶದಲ್ಲಿ ಸನ್ನಿಹಿತಳಾಗಿರುವಂತಹ ಗಂಗೆಗೆ ಪೂಜೆಯನ್ನು ಸಲ್ಲಿಸಬೇಕು. ಹೂವು ಅಥವಾ ಮಾವಿನೆಲೆಯಿಂದ ಗಂಗೆಯನ್ನು ಏನು ಪೂಜಾ ಸಾಮಗ್ರಿಗಳಿರುತ್ತೆ ಎಲ್ಲಾದ್ರ ಮೇಲೂ ಕೂಡ ಪ್ರೋಕ್ಷಣೆ ಮಾಡಬೇಕು. ನಮ್ಮ ಮೇಲೆ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಅದರಿಂದ ಸಂಪೂರ್ಣವಾಗಿ ಶುದ್ಧಿಯನ್ನು ಹೊಂದಿ ನಾವು ಆ ದೇವತಾ ಪೂಜೆಗೆ ಒಂದು ಅರ್ಹತೆಯನ್ನು ಪಡ್ಕೊಳ್ತೀವಿ. ನಂತರ ಒಂದು ಕಳಶದಲ್ಲಿ ದೇವತಾ ಸ್ವರೂಪವಾದಂತಹ ತೆಂಗಿನಕಾಯಿಯನ್ನು ಇರಿಸಿ ಕಳಶ ಸ್ಥಾಪನೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ ಭಾವಿಸ್ತಾ ತಾಯಿ ಮಹಾಲಕ್ಷ್ಮಿ ದಯಮಾಡಿ ಕಳಶದಲ್ಲಿ ಆವಾಹನೆಗೊಂಡು ಪೂಜೆಯನ್ನು ಸ್ವೀಕರಿಸು ತಾಯಿ ಅಂತ ಹೇಳಿ ಮನಸಾರೆ ಪ್ರಾರ್ಥಿಸಬೇಕು, ಭಕ್ತಿಯಿಂದ ಪ್ರಾರ್ಥಿಸಬೇಕು. ನಂತರ ಧ್ಯಾನ ಆವಾಹನೆಯನ್ನು ಮಾಡಿ ಪೀಠವನ್ನು ಸಮರ್ಪಿಸಿ ಪಾದ್ಯ ಅರ್ಘ್ಯ ಅಚಮನಗಳನ್ನು ನೀಡಿ, ಅಂದರೆ ಅದಕ್ಕೋಸ್ಕರ ಒಂದು ಉದ್ದರಣೆ ನೀರನ್ನು ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಅಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ, ಅಂದರೆ ಕಾಲು ತೊಳೆಯೋದಕ್ಕೆ ಬಾಯಿ ಮುಕ್ಕಳಿಸೋದಕ್ಕೆಲ್ಲ ನೀರನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಭಾವಿಸ್ತಾ ಅದನ್ನು ಒಂದು ಬಟ್ಟಲಿಗೆ ಬಿಡುವಂಥದ್ದು. ಇದೆಲ್ಲವೂ ಆದ ನಂತರ ನಿಮ್ಮ ಬಳಿ ಒಂದು ಲಕ್ಷ್ಮಿಯ ವಿಗ್ರಹವಿದ್ದಲ್ಲಿ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ. ಸಮಯದ ಅಭಾವವಿದೆ ಅಂತಾದರೆ ಪಂಚಾಮೃತದಲ್ಲಿ ಒಂದೊಂದು ಹೂವನ್ನು ಅದ್ದಿ ದೇವಿಗೆ ಸಮರ್ಪಣೆ ಮಾಡಿ. ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸಿ ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಸುವಾಸನಾಯುಕ್ತವಾದಂತಹ ಹೂಗಳಿಂದ ಕಮಲದ ಹೂಗಳಿಂದ ಸಿಂಗರಿಸಿ ತಾಳಿ ಕಾಲುಂಗುರ ಬಳೆಗಳಿಂದ ತಾಯಿಯನ್ನು ಅಲಂಕರಿಸಿ ಅರಿಶಿಣದ ನೀರು ಹಾಲಿನಿಂದ ತೊಳೆದಂತಹ ಶುದ್ಧ ಮಾಡಿರುವಂತಹ ಆಭರಣಗಳನ್ನು ಕೂಡ ದೇವಿಗೆ ನೀವು ತೊಡಿಸಬಹುದು. ನಂತರ ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಧೂಪ ದೀಪಗಳಿಂದ ತಾಯಿಯನ್ನು ಮನಸಾರೆ ಪೂಜಿಸಿ. ಇಲ್ಲಿ ಭಕ್ತಿ ಬಹಳ ಮುಖ್ಯ. ನಾವೆಷ್ಟು ಅಲ್ಲಿ ಅಲಂಕಾರ ಮಾಡಿದ್ದೀವಿ ಅನ್ನೋದಕ್ಕಿಂತ ತಾಯಿಯಲ್ಲಿ ನಾವೆಷ್ಟು ಮನಸ್ಸಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ನಂತರ ವಿಗ್ರಹಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿ ಪತ್ರೆಗಳಿಂದ ಅರ್ಚನೆಯನ್ನು ಮಾಡಿ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ಕೊಳ್ಳಿ ಅಥವಾ ಸಹಸ್ರನಾಮಾವಳಿಯನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳಿ, ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಹೇಳಿ, ಲಕ್ಷ್ಮೀ ಗಾಯತ್ರಿ ಮಂತ್ರಗಳನ್ನು ಹೇಳಿ. ಯಾಕೆಂತ ಹೇಳಿದ್ರೆ ದೇವಿ ಸ್ತೋತ್ರ ಪ್ರಿಯೆ. ಆಕೆಗೆ ಎಷ್ಟು ನಾವು ಸ್ತೋತ್ರ ಮಾಡ್ತೀವೋ ಅಷ್ಟು ಆಕೆ ಸುಪ್ರಸನ್ನಳಾಗ್ತಾಳೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ದೀರ್ಘ ಸಮಯ ತಾಯಿಗೆ ಸ್ತೋತ್ರ ಪೂಜೆಯನ್ನು ಸಲ್ಲಿಸಿ ನಂತರ ತಾಂಬೂಲ ದಕ್ಷಿಣೆಯನ್ನು ನಿವೇದಿಸಿ ನಂತರ ಕರ್ಪೂರದ ಆರತಿ ಏಕಾರತಿ ಪಂಚಾರತಿ ಬೆಟ್ಟದ ನೆಲ್ಲಿಕಾಯಿ ಆರತಿಗಳನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸಿ ನಂತರ ಮತ್ತೊಮ್ಮೆ ನಿಮ್ಮ ಕೋರಿಕೆಗಳನ್ನು ತಾಯಿಯಲ್ಲಿ ಹೇಳ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿ. ನಂತರ ತಾಯಿ ಮುಂದೆ ಇರಿಸಿ ಪೂಜಿಸಿರುವಂತಹ 12 ಗಂಟಿನ ದಾರವನ್ನು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಅಥವಾ ಪತಿ ಅಥವಾ ಮಕ್ಕಳಿಂದ ಕಟ್ಟಿಸ್ಕೊಳ್ಳಿ ಮತ್ತು ಮನೆಯವರೆಲ್ಲರಿಗೂ ಕೂಡ ಕಟ್ಟಿ. ನಂತರ ಎಲ್ಲರೂ ಕೂಡ ಅಕ್ಷತೆ ಮತ್ತು ಪುಷ್ಪಗಳನ್ನು ಮಹಾಲಕ್ಷ್ಮಿ ಪಾದಗಳಿಗೆ ಸಮರ್ಪಿಸಿ ನನ್ನಿಂದ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳು ಉಂಟಾಗಿದ್ದರೆ ದಯಮಾಡಿ ಕ್ಷಮಿಸಿ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಒಂದು ಹೂವು ಅಕ್ಷತೆಯನ್ನು ತಗೊಂಡು ಆನೆಯ ಪೂಜೆಯ ಭಗವತಿ ಸರ್ವಾತ್ಮಿಕ ಶ್ರೀ ವರಮಹಾಲಕ್ಷ್ಮಿ ಸುಪ್ರೀತ ಸುಪ್ರಸನ್ನ ವರದಾ ಭವತು ಅಂತ ಹೇಳಿ ಒಂದು ಉದ್ದರಣೆ ನೀರಿನೊಂದಿಗೆ ಬಟ್ಟಲಿಗೆ ಬಿಡಿ.
ಅಲ್ಲಿಗೆ ಪೂಜಾ ವಿಧಿ ಸಂಪನ್ನವಾಗುತ್ತೆ. ನಿಮಗೆ ದೋರಬಂಧನದ ಬಗ್ಗೆ ನಾನು ಅವಾಗಲೇ ಹೇಳಲಿಲ್ಲ ಅನಿಸುತ್ತೆ. ತಾಯಿಯ ದ್ವಾದಶ ನಾಮಗಳನ್ನು 12 ನಾಮಗಳನ್ನು ಹೇಳಿಕೊಂಡು 12 ಎಳೆಗಳಿರುವಂತಹ ದಾರದಲ್ಲಿ 12 ಗಂಟುಗಳನ್ನು ಹಾಕಿ ಅದಕ್ಕೆ ಒಂದು ಹೂವನ್ನು ಕಟ್ಟಿ ಅದನ್ನು ತಾಯಿಯ ಪಾದದ ಬಳಿ ಇರಿಸಿ ಪೂಜೆಯೆಲ್ಲ ಸಂಪನ್ನವಾದ ನಂತರ ಅದರಲ್ಲಿ ಒಂದು ಶಕ್ತಿ ಸಂಚಯ ಆಗಿರುತ್ತೆ ಅಂತ ಹೇಳಿ ಭಾವಿಸಿ ಆ ಶಕ್ತಿಯುತವಾದಂತಹ ಒಂದು ದೋರಬಂಧನವನ್ನು ದಾರವನ್ನು ನಮ್ಮ ಕೈಗಳಿಗೆ ಕಟ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪೆ ಶಕ್ತಿ ನಮಗೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಭಾವಿಸಬೇಕಾಗತ್ತೆ. ನಂತರ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಹೇಳಬೇಕು. ಒಬ್ಬರು ಹೇಳಿ ಮನೆಯವರೆಲ್ಲ ಕೂತು ಕೇಳಬೇಕು. ವ್ರತಕಥೆಯನ್ನು ಕೇಳಿದ ನಂತರ ಪುನಃ ಮಂಗಳಾರತಿಯನ್ನು ಮಾಡಿ ನಮಸ್ಕರಿಸಿ ಅರ್ಚನೆ ಮಾಡಿದಂತಹ ಕುಂಕುಮವನ್ನು ಧಾರಣೆ ಮಾಡಿಕೊಳ್ಬೇಕು. ಪಾದದಲ್ಲಿರುವಂತಹ ಹೂವನ್ನು ಮುಡ್ಕೊಳ್ಬೇಕು. ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಪೂಜೆ ಮುಗಿದ ಕೂಡಲೇ ಅಲ್ಲಿಂದ ಹೋಗ್ಬಿಡಬಾರ್ದು. ಸ್ವಲ್ಪ ಸಮಯ ಅಲ್ಲೇ ಕುಳಿತು ಲಕ್ಷ್ಮಿ ಹಾಡುಗಳನ್ನು ಹಾಡ್ತಾ ಅಲ್ಲಿ ಲಕ್ಷ್ಮೀನಾರಾಯಣರು ಕುಳಿತಿದ್ದಾರೆ, ನಾವು ಅವರೊಂದಿಗೆ ಇದ್ದೀವಿ ಅಂತ ಹೇಳಿ ಭಾವಿಸಿ ತುಂಬ ಸಂತೋಷದಿಂದ ಅಲ್ಲಿ ಸಾನ್ನಿಧ್ಯವನ್ನು ಅನುಭವಿಸಬೇಕು. ನಾನು ಬ್ರಾಹ್ಮಿ ಮುಹೂರ್ತದ ಪೂಜೆಯಲ್ಲಿ ಹಣ್ಣು ಹಾಲಿನ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತೀನಿ. 10 ಗಂಟೆ ಒಳಗಡೆ ಸಜ್ಜಿಗೆ ಚಿತ್ರಾನ್ನದ ನೈವೇದ್ಯವನ್ನು ಮಾಡ್ತೀನಿ. ಮಧ್ಯಾಹ್ನ ಒಬ್ಬಟ್ಟು ಮೊಸರನ್ನವನ್ನು ನೈವೇದ್ಯ ಮಾಡಿ ಕರ್ಪೂರದ ಆರತಿಯನ್ನು ಮಾಡ್ತೀನಿ. ಸಂಜೆ ಗೋಧೂಳಿ ಸಮಯದ ಪೂಜೆಯಲ್ಲಿ ಕೋಸಂಬರಿ ಪಾನಕವನ್ನು ನೈವೇದ್ಯ ಮಾಡ್ತೀನಿ. ರಾತ್ರಿ ಕೆಂಪಾರತಿ ಮಾಡೋ ಮೊದಲು ಪೊಂಗಲ್ ನೈವೇದ್ಯವನ್ನು ಮಾಡ್ತೀನಿ. ಎಲ್ಲರೂ ಇದನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನಾನು ಇದನ್ನು ನಡೆಸ್ಕೊಂಡು ಬಂದಿದ್ದೀನಿ. ನಂತರ ಸಂಜೆ ಮುತ್ತೈದೆಯರಿಗೆಲ್ಲ ನಮ್ಮ ಶಕ್ತಿಯಾನುಸಾರ ತಾಂಬೂಲ, ಅರಿಶಿನ, ಕುಂಕುಮಗಳನ್ನು ಕೊಡಬೇಕಾಗತ್ತೆ. 4 ವಿಳೆದೆಲೆ, ಅಡಕೆ, ಬಳೆ, ದಕ್ಷಿಣೆ, ಬಾಳೆಹಣ್ಣು, ಸಾಧ್ಯವಿದ್ದಲ್ಲಿ ತೆಂಗಿನಕಾಯಿ. ಶುಕ್ರದೋಷ ಇದ್ರೆ ನಿವಾರಣೆ ಆಗುತ್ತೆ. ಪೂರ್ಣ ಫಲವನ್ನು ದಾನವಾಗಿ ಕೊಡೋದ್ರಿಂದ ಬ್ಲೌಸ್ ಪೀಸ್ ಅಂದರೆ ಉಪಯೋಗಕ್ಕೆ ಬರುವಂತಹ ಬ್ಲೌಸ್ ಪೀಸನ್ನು ಕೊಡಬೇಕು. ಸಜ್ಜಿಗೆ, ಕೋಸಂಬರಿ ಅಥವಾ ಏನಾದರೂ ಸಿಹಿಯನ್ನು ತಾಂಬೂಲದಲ್ಲಿ ಇರಿಸಿ ನಾವು ಕೊಡಬೇಕಾಗತ್ತೆ. ಎಲ್ಲರೂ ಬಂದು ಹೋದ ನಂತರ ತಪ್ಪದೆ ತಾಯಿಗೆ ಕೆಂಪಾರತಿಯನ್ನು ಮಾಡಬೇಕು. ಕೆಂಪಾರತಿಗೆ ಮನುಷ್ಯರಿಗೆ ಮಾಡಿದಂತೆ ಯಾವುದೇ ಕಾರಣಕ್ಕೂ ಸುಣ್ಣ ಅರಿಶಿಣವನ್ನು ಬೆರೆಸಬಾರ್ದು. ಅರಿಶಿನ ಕುಂಕುಮವನ್ನು ಮಿಶ್ರಣ ಮಾಡಿ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ. ದೀಪಗಳನ್ನು ತೆಗೆದಿಟ್ಟು ಮನೆಯಿಂದ ಹೊರಗಡೆ ಬಂದು ಮನೆಯಲ್ಲಿರುವಂತಹ ಜನರಿಗೆ ಆಗಿರುವಂತಹ ದೃಷ್ಟಿ ದೋಷಗಳು ಕೂಡ ಪರಿಹಾರವಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಮನೆಗೆ 3 ಬಾರಿ ಇಳಿ ತೆಗೆದು ಯಾವುದಾದ್ರೂ ಗಿಡದ ಬುಡಕ್ಕೆ ಕೆಂಪು ನೀರನ್ನು ಹಾಕಬೇಕು. ತುಳಿಯದ ಜಾಗಕ್ಕೆ ಹಾಕಬೇಕು. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಅಂದರೆ 8ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆ 12 ನಿಮಿಷಕ್ಕೆ ಹುಣ್ಣಿಮೆ ಪ್ರಾರಂಭವಾಗ್ತಿರೋದ್ರಿಂದ ಅಂದು ಕಳಸ ಸಡಿಲಿಸಬಹುದಾ ಅಂತ ಹೇಳಿ ಕೇಳೋದಾದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೇಳ್ತೀನಿ. ಪೌರ್ಣಿಮೆ ದಿನ ಕಳಸದಲ್ಲಿ ಸಾಮಾನ್ಯವಾಗಿ ದೇವತೆಗಳ ಸಾನ್ನಿಧ್ಯ ಹೆಚ್ಚಾಗಿರುತ್ತೆ. ಆ ಸಮಯದಲ್ಲಿ ಕಳಸವನ್ನು ಕದಲಿಸಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಂತರ ಶ್ರಾವಣ ಶನಿವಾರ ಬೆಳಗ್ಗೆ ಕೂಡ ಲಕ್ಷ್ಮೀನಾರಾಯಣರಿಬ್ಬರನ್ನು ಕೂಡ ಕಳಶದಲ್ಲಿ ಆವಾಹನೆ ಮಾಡಿರ್ತೀರಿ. ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ 1 ಗಂಟೆ 24 ನಿಮಿಷಕ್ಕೆ ಹುಣ್ಣಿಮೆ ಮುಗಿಯುತ್ತೆ. ಆನಂತರ ಒಳ್ಳೆಯ ಸಮಯವನ್ನು ನೋಡಿಕೊಂಡು ಕಳಸವನ್ನು ಕದಲಿಸಬಹುದು. ಆದರೆ ಕಳಸವನ್ನು ಕದಲಿಸುವ ಮೊದಲು ತಾಯಿಗೆ ನಾವು ಮಡಿಲನ್ನು ತುಂಬಬೇಕಾಗತ್ತೆ. ಅರಿಶಿನ ಕುಂಕುಮವನ್ನು ನಾವು ಒಬ್ಬ ಮುತ್ತೈದೆಗೆ ಹೇಗೆ ಅರಿಶಿನ ಕುಂಕುಮ ಕೊಡ್ತೀವೋ ಅದೇ ರೀತಿಯಲ್ಲಿ ತಾಯಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಇಟ್ಟು ಗಂಧವನ್ನು ಇಟ್ಟು ಹೂ ಮುಡಿಸಿ ಒಂದು ತಾಮ್ರದ ತಟ್ಟೆಗೆ ಅಕ್ಕಿ, ಬೆಲ್ಲ, ಎಲೆ ಅಡಿಕೆ, ದಕ್ಷಿಣೆ ಮತ್ತೇನು ಬಾಗಿನದ ಸಾಮಾನುಗಳನ್ನು ಇಟ್ಟಿರ್ತೀವಿ ಅದು, ಕೊಬ್ಬರಿ, ಬ್ಲೌಸ್ ಪೀಸ್, ಬಳೆ ಇದೆಲ್ಲವನ್ನು ಇಟ್ಟು ತಾಯಿಗೆ ಒಂದು ಕಳಶಕ್ಕೆ ಅದನ್ನು ತಾಕಿಸಿ ಇದನ್ನು ಮುಟ್ಟಿಸ್ಬಿಟ್ಟು ಇದನ್ನು ಸ್ವೀಕಾರ ಮಾಡಿ ತಾಯಿ ಒಂದು ಬಾಗಿನವನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಕೇಳಿಕೊಂಡು ಪ್ರಾರ್ಥಿಸ್ಕೊಂಡು ಅವರ ಸಮೀಪದಲ್ಲಿ ಅದನ್ನು ಇಡಬೇಕು. ಇಷ್ಟೆಲ್ಲ ಆದ ನಂತರ ಹುಣ್ಣಿಮೆ ಮುಗಿದ ನಂತರ ನೀವು ಕಳಸವನ್ನು ಕದಲಿಸಬಹುದು. ಇಲ್ಲ ನಾನು 3 ದಿನ ಇಟ್ಕೊಳ್ತೀನಿ, ಅಷ್ಟು ಕಷ್ಟಪಟ್ಟೆಲ್ಲ ಮಾಡಿದ್ದೀನಿ, 3 ದಿನ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಆದರೆ ನಾವು ಎಷ್ಟು ಸಮಯ ಮಹಾಲಕ್ಷ್ಮಿನ ಮನೆಯಲ್ಲಿ ಇರ್ತಾರೋ ನಾವು ಕಳಶದಲ್ಲಿ ಆವಾಹನೆಯನ್ನು ಮಾಡಿದ ನಂತರ ಅವ್ರಿಗೆ ಸಮಯಕ್ಕೆ ಪೂಜೆ ನೈವೇದ್ಯಗಳನ್ನು ಮಾಡ್ತಾ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ 2 ದೀಪಗಳಾದರೂ ಉರಿತಾ ಇರೋ ಹಾಗೆ ನೋಡ್ಕೊಳ್ಬೇಕು. ಇಡೀ ರಾತ್ರಿ 2 ದೀಪಗಳು ಕೂಡ 2 ದೀಪಗಳಾದರೂ ನಾವು ಸಾಮಾನ್ಯವಾಗಿ ಸಮಸಂಖ್ಯೆಯಲ್ಲಿ ದೀಪಗಳನ್ನ ಹಚ್ಚುತ್ತೀವಿ, 2, 4, 6, 8 ಹೀಗೆ. ಆದರೆ ಅದರಲ್ಲಿ 2 ದೀಪಗಳಾದರೂ ಕೂಡ ಇಡೀ ರಾತ್ರಿ ಅದು ಪ್ರಜ್ವಲಿಸ್ತಾ ಇದೆ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಹಾಗೆಲ್ಲ ನೋಡ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾವು ದೇವರನ್ನು ಎಷ್ಟು ದಿನ ಬೇಕಾದ್ರೂ ಕಳಸವನ್ನು ಇಟ್ಕೊಳ್ಬಹುದು.
ಇಟ್ಕೊಂಡ ನಂತರ ಇಟ್ಕೊಂಡಿದ್ದೀವಿ ಅಂತ ಆದಮೇಲೆ ಹಬ್ಬದ ದಿನ ಮಾಡಿದ್ದೀನಿ ಸಾಕು ಅಂತ ಹೇಳಿಬಿಡೋ ಹಾಗಿಲ್ಲ. ನಾವು ಎಷ್ಟು ದಿನ ತಾಯಿಯನ್ನು ಇರಿಸ್ಕೊಂಡಿರ್ತೀವಲ್ಲಿ ಅಷ್ಟು ದಿನವೂ ಕೂಡ ಅವರಿಗೆ ಪಾಂಗಿಕವಾಗಿ ಪೂಜೆಯನ್ನು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಆನಂತರ ನೀವು ಯಾವ ಸಮಯದಲ್ಲಿ ಕದಲಿಸ್ತೀರಿ ಆ ರೀತಿ ಕಳಸವನ್ನು ಕದಲಿಸಿದ ನಂತರ ಕಳಸ ಕದಲಿಸಿದ ಕೂಡಲೇ ಎಲ್ಲವನ್ನು ತೆಗೆಯೋದಕ್ಕೆ ಹೋಗಬಾರ್ದು. ಸ್ವಲ್ಪ ಸಮಯವನ್ನು ಬಿಟ್ಟು ಆಮೇಲೆ ತೆಗಿಬೇಕು. ಮತ್ತು ಕಳಸವನ್ನು ಕದಲಿಸೋದಕ್ಕೆ ಮುನ್ನ ಪ್ರತಿ ವರ್ಷ ಇದೇ ರೀತಿಯಲ್ಲಿ ನಮ್ಮ ಮನೆಗೆ ಬಂದು ಪೂಜೆಯನ್ನು ಸ್ವೀಕರಿಸಿ ಹರಸಿ ಮತ್ತು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ಅಂತ ಹೇಳಿ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ದಂಪತಿಗಳನ್ನು ಪ್ರಾರ್ಥಿಸೋದನ್ನು ಮರಿಬಾರ್ದು. ಮತ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ನೈವೇದ್ಯದಲ್ಲಿ ಹಣ್ಣಿನಲ್ಲಿ ದಾಳಿಂಬೆ ಹಣ್ಣು ಆಕೆಗೆ ಹೆಚ್ಚು ಪ್ರಿಯ ಅಂತ ಹೇಳಲಾಗುತ್ತೆ. ಪ್ರಿಯವಾದ ಹೂಗಳಲ್ಲಿ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ಕನಕಾಂಬರ ಹೂವು, ತಾವರೆ ಹೂಗಳು ಅತ್ಯಂತ ಪ್ರಿಯ ಅಂತ ಹೇಳಲಾಗುತ್ತೆ. ನೈವೇದ್ಯ ಈಗಾಗಲೇ ಹೇಳಿದ್ದೀನಿ. ಚಿತ್ರಾನ್ನ, ಪೊಂಗಲ್ ಮತ್ತು ಮೊಸರನ್ನ, ಸಜ್ಜಿಗೆ ಇದು ಎಲ್ಲ ಒಂದು ಖಾದ್ಯಗಳನ್ನು ಕೂಡ ಮಹಾಲಕ್ಷ್ಮಿಗೆ ನಾವು ತುಂಬ ಸಂತೋಷವಾಗಿ ಸಮರ್ಪಣೆಯನ್ನು ಮಾಡಬಹುದು. ಮಹಾಲಕ್ಷ್ಮಿಯನ್ನು ಕೂರಿಸುವಂತಹ ಪೀಠದ ಸುತ್ತಮುತ್ತ ನಾವು ಏನೇ ಅಲಂಕಾರವನ್ನು ಮಾಡದೇ ಇದ್ರೂ ಸಹ ಸಾಕಷ್ಟು ರಂಗವಲ್ಲಿಗಳಿಂದ ಅಲಂಕಾರವನ್ನು ಮಾಡಬೇಕು. ಲಕ್ಷ್ಮಿ ಹೃದಯವನ್ನು ರಂಗೋಲಿಯಾಗಿ ಬಿಡಿಸಬಹುದು. ಅಷ್ಟದಳ ಕಮಲವನ್ನು ಹಾಕಬೇಕು. ಒಟ್ಟಾರೆ ಲಕ್ಷ್ಮಿ ಸಾನ್ನಿಧ್ಯ ಇರೋ ಕಡೆ ರಂಗೋಲಿಯನ್ನು ಹಾಕಿರಲೇಬೇಕು. ಈ ಎಲ್ಲ ಒಂದು ವಿಚಾರಗಳನ್ನು ಗಮನಿಸ್ಕೊಂಡು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಅಲ್ಲಿ ಮಹಾಲಕ್ಷ್ಮಿ ಸಂತೋಷದಿಂದ ಬಂದು ಕುಳಿತು ಪೂಜೆಯನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ನೀವು ಏನು ಕೋರಿಕೆಗಳನ್ನು ಇಡ್ತೀರಿ ಅದನ್ನು ಖಂಡಿತವಾಗ್ಲೂ ಕೂಡ ನೆರವೇರಿಸ್ಕೊಡ್ತಾರೆ. ಅಮ್ಮ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತೆಲ್ಲ ಕೇಳೋದ್ರ ಬದಲಾಗಿ ತಾಯಿ ನನ್ನ ಪೂಜೆಯಿಂದ ನೀವು ಸಂತೋಷ ಪಡಿ ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ನೀವು ಯಾವಾಗಲೂ ಕೂಡ ನಮ್ಮ ಜೊತೆ ಇರಿ ಅಂತ ಹೇಳಿ ಕೇಳ್ಕೊಂಡ್ಬಿಟ್ರೆ ಲಕ್ಷ್ಮಿ ಎಲ್ಲಿರ್ತಾರೋ ಅಲ್ಲಿ ಎಲ್ಲ ಅಷ್ಟಸಿದ್ಧಿಗಳು ಕೂಡ ನಮಗೆ ಲಭ್ಯವಾಗುತ್ತೆ. ಹಾಗಾಗಿ ನೀವು ಸದಾಕಾಲ ನಮ್ಮೊಂದಿಗಿರಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ಳೋದು ಎಲ್ಲ ಪ್ರಾರ್ಥನೆಗಿಂತ ಶ್ರೇಷ್ಠವಾದ ಪ್ರಾರ್ಥನೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಈ ಒಂದು ವಿಚಾರಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನಿಮ್ಗಿನ್ಯಾವುದಾದ್ರೂ ವಿಷಯವನ್ನು ತಿಳ್ಕೊಳ್ಬೇಕು ನನ್ನಿಂದ ಅಂತ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಕೂಡ ಉತ್ತರವನ್ನು ಕೊಡ್ತೀನಿ. ನಿಮ್ಮೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮನ್ನು ಚೆನ್ನಾಗಿಡಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ನಿಮ್ಮೆಲ್ರಿಗೂ ಕೂಡ ಉಪಯುಕ್ತವಾಗುವಂತಹ ವಿಡಿಯೋದೊಂದಿಗೆ. ನಮಸ್ಕಾರ.